ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಉದ್ಘಾಟನೆ ಕಟ್ಟುವ ಮೂಲಕ ದೋಸ್ತಿಗಳ ಬೆಸಿಗೆ ಬೆಸೆದ ರೋಟರಿ ಕ್ಲಬ್ ಹಂಪಿ ಪಾಲ್. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆ ರಚನೆಗೊಂಡು 2 ವರ್ಷಗಳು ಸಂದು 3ನೇ ವರ್ಷದಲ್ಲಿ ಸಾಗುತ್ತಿದೆ. ಮಾಜಿ ಸಚಿವ ಆನಂದ್ ಸಿಂಗ್ ರವರ ಮುತುವರ್ಜಿಯಿಂದಾಗಿ ಜಿಲ್ಲಾ ಕೇಂದ್ರಕ್ಕೆ ಬೇಕಾದ ಎಲ್ಲಾ ಕಚೇರಿಗಳ ನಿರ್ಮಾಣಕ್ಕೆ ಶ್ರಮಿಸಿದ್ದರು. ಹೀಗೆ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಕಟ್ಟಡಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು, ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ರವರು ಉದ್ಘಾಟಿಸಿ ಇನ್ನೂ ಕೆಲ ಕಟ್ಟಡಗಳ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನಡೆಸಿದ್ದಾರೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರಕ್ಕೆ ಆಗಮಿಸಿದ ರಾಜ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ರವರು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ವಿವಿಧ ಕಟ್ಟಡಗಳು ಹಾಗೂ ಮೈದಾನಗಳನ್ನು ಉದ್ಘಾಟಿಸಿದರು. SP sir. Yes. Police K9. ಮೈಸೂರು ಕಡೆ ಟ್ರೈನಿಂಗ್ ಐತಿ ಶಪಾಡ ಅಂಕಲ್ ಹೆಸರೇನು? ಲೂಸಿ ಸಿಂಬಾ ಅದು ಬರಬೇಡ ಸರ್ 6 ಸೀಟ್ ಗೋಸ್ ಅಂತೆ ಮತ್ತು ಪ್ರೆಸೆಂಟ್ 4 ಇದೆ ಸರ್ ಇದೆ ಸರ್ ಒಳಗಡೆ ಇದೆ ಸರ್ 2 ಇದೆ ಸರ್ ಅದಕ್ಕೆ ಬಿಸಿಲು ಬೇಕಾದಾಗ ಹೊರಗಡೆ ಬರಬೇಕು ಸರ್ ನೋಡಿ ಸಮ್ಮರ್ ಪಾಟ್ ಇರೋದ್ರಿಂದ ನೀರಿನ ವ್ಯವಸ್ಥೆ ಮಾಡಿ ಯಾವಾಗ ಬೇಕೋ ಅದಕ್ಕೆ ಕಿಚನ್ ಸರ್ ಅದಕ್ಕೆಲ್ಲ ಫುಡ್ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಅತ್ಯಂತ ಹೆಚ್ಚು ಶ್ರಮ ವಹಿಸಿ ಇವತ್ತು ಈ ಆವರಣದಲ್ಲಿಯೇ ಹುತಾತ್ಮರ ಸ್ಮಾರಕವು ಕೂಡ ನಿರ್ಮಾಣಗೊಂಡಿದೆ. ಈ ನಾಡಿನ ಹೆಮ್ಮೆಯ ಮಾನ್ಯ ಗೃಹ ಮಂತ್ರಿಗಳು ತಮ್ಮ ಅಮೃತ ಹಸ್ತದಿಂದ
ಇದೀಗ ಉದ್ಘಾಟನೆಯನ್ನು ಸರ್ ಮೇಲೆ ಬರ್ರಿ ಸರ್. ಮಾನ್ಯ ಶ್ರೀ HR ಗವ್ಯಪ್ಪ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ಶಾಸಕರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ 36 ಮನೆಗಳಿಂದ ಸುಮುಹೂರ್ತ ಕಾಲೇ ಒಂದು ಸಂಖ್ಯೆಯ 3 ಬ್ಲಾಕ್ಗಳಿರುವಂತಹ ವಸತಿ ಸಮುಚ್ಚಯ ನಿರ್ಮಾಣಗೊಂಡಿದೆ. ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ. ಬಳಿಕ ಸಸಿಗೆ ನೀರೆರೆದ ನಂತರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪೊಲೀಸ್ ಸಿಬ್ಬಂದಿಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಿ ಪ್ರೋತ್ಸಾಹಿಸಲಾಯಿತು. ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಈ ಎಲ್ಲ ಮಕ್ಕಳ ಭವಿಷ್ಯಕ್ಕೆ, ಇವರ ಉಜ್ವಲ ಭವಿಷ್ಯಕ್ಕೆ ಕುಮಾರಿ ಚೇತನ ಪಿ ಇವರು 608 ಅಂಕಗಳನ್ನ ಪಡೆದಿದ್ರೆ, ಶಿವಸಾಗರ್ SSLC ಅಲ್ಲಿ ಪಡೆದಿದ್ರೆ, ಕುಮಾರಿ S ಸಂಜನಾ ಇವರು PUC ವಿಜ್ಞಾನ ವಿಭಾಗದಲ್ಲಿ ತಮ್ಮ ಅಭಿನಂದನೆಯನ್ನ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಈ ಎಲ್ಲ ನಂತರ ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ಬಿಎಸ್ ಲೋಕೇಶ್ ರವರು ಪೊಲೀಸ್ ಇಲಾಖೆಯಿಂದ ವಿಜಯನಗರ ಜಿಲ್ಲಾ ಕೇಂದ್ರದಲ್ಲಿ ಕೈಗೊಂಡ ಹಾಗೂ ಕೈಗೊಳ್ಳಬೇಕಾದ ಕಾಮಗಾರಿಗಳ ಕುರಿತು ಪರಿಚಯಿಸಿದರು. ಬಹುಶಃ ಬೇರೆ ಯಾವ ಹೊಸ ಜಿಲ್ಲೆ ನಿರ್ಮಾಣವಾದ ನಂತರ ಇಷ್ಟು ಕಡಿಮೆ ಅವಧಿಯಲ್ಲಿ ಅಂದರೆ ವಿಜಯನಗರ ಜಿಲ್ಲೆ ಸ್ಥಾಪನೆಯಾಗಿ ಇನ್ನೂ 3 ವರ್ಷ ಆಗಲಿಕ್ಕೆ 2 ತಿಂಗಳು ಬಾಕಿ ಇದೆ. ಅಷ್ಟರಲ್ಲೇ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆಯು ಜಿಲ್ಲಾ ಪೊಲೀಸ್ ಕಚೇರಿ, ಅದಕ್ಕೆ ಕಾಂಪೌಂಡ್ ವಾಲ್, ಹೂವಿನ ತೋಟ, ಫ್ಲಾಗ್ ಪೋಸ್ಟ್, ಪೊಲೀಸ್ ಅಧೀಕ್ಷಕರ ವಸತಿ ನಿಲಯ, ಗಾರ್ಡ್ ರೂಮ್, ಕಾಂಪೌಂಡ್ ವಾಲ್, ನಿಮ್ಮ ಇಲ್ಲೇ ಕಾಣುವಂತಹ ಹುತಾತ್ಮರ ಸ್ಮಾರಕ, ಈ ಹೊಸ DAR ಕಚೇರಿ, ಕವಾಯತು ಮೈದಾನ, ಪೊಲೀಸ್ ವಸತಿ ಗೃಹಗಳು, ಫೈರಿಂಗ್ ರೇಂಜ್ ಇವೆಲ್ಲ ಕಟ್ಟಡಗಳಲ್ಲಿ ಸಂಪರ್ಕ ರಸ್ತೆಗಳನ್ನು ನಿರ್ಮಿಸಿದೆ ಅಂದರೆ ಅದು ವಿಜಯನಗರ ಜಿಲ್ಲೆಯಲ್ಲಿ ಮಾತ್ರ ಅಂತ ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಇಷ್ಟಪಡ್ತೇನೆ. ಇನ್ನು ಪೊಲೀಸ್ ಉಪಹಾರ ಗೃಹವನ್ನು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಅಧಿಕೃತವಾಗಿ ಪ್ರಾರಂಭಿಸಲಾಗಿದೆ. ಬರುವ ದಿನಗಳಲ್ಲಿ ಪೊಲೀಸ್ ಕ್ಯಾಂಟೀನನ್ನು ನಮ್ಮ DRಲಿ ನಿರ್ಮಿಸುವುದು ಬಾಕಿ ಇದೆ. ಅದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿಕೊಂಡಿದ್ದು ಶೀಘ್ರದಲ್ಲೇ ಅದು ಅನುಮೋದನೆ ಸಿಗುವ ನಿರೀಕ್ಷೆ ಕೂಡ ಇದೆ. ಇದಕ್ಕೆಲ್ಲ ಪರಿಶ್ರಮಿಸಿದ ಮತ್ತು ಮೇಲಿನಿಂದ ನಮಗೆ ಅನುಮೋದನೆ ಕೊಟ್ಟ ನಮ್ಮ ನೆಚ್ಚಿನ ಸನ್ಮಾನ್ಯ ಗೃಹ ಸಚಿವರನ್ನು ಮತ್ತು ವಿಜಯನಗರ ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮತ್ತು ಇದಕ್ಕೆ ಬೆನ್ನೆಲುವಾಗಿ ನಿಂತಿರುವ ನಮ್ಮ ಹೊಸಪೇಟೆಯ ಶಾಸಕರ ಇಚ್ಛಾಶಕ್ತಿಯನ್ನು, ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷರ ಕಾರ್ಯಕ್ಷಮತೆಯನ್ನು ಮತ್ತು ಅವರ ತಂಡವನ್ನು ನಾನು ಅಭಿನಂದಿಸಲು ಇಲ್ಲಿ ಇಷ್ಟಪಡುತ್ತೇನೆ. ಜಿಲ್ಲಾ ಪೊಲೀಸ್ಗೆ ಅತ್ಯಂತ ಅವಶ್ಯಕತೆ ಇರುವಂತಹ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಕಚೇರಿ, ಧ್ವಜಸ್ತಂಭ, ಕವಾಯತು ಮೈದಾನ, ಶ್ವಾನದಳ ಕಟ್ಟಡ, ಪೊಲೀಸ್ ಸಿಬ್ಬಂದಿಯ ವಸತಿ ಗೃಹಗಳ ನಿರ್ಮಾಣಕ್ಕೆ ಜಿಲ್ಲಾ ಪೊಲೀಸ್ ವತಿಯಿಂದ ಖಾಲಿ ಜಾಗದ ಬೇಡಿಕೆಯನ್ನು 2022ನೇ ಇಸ್ವಿಯಲ್ಲಿ ಸಲ್ಲಿಸಲಾಗಿತ್ತು. ಮೊದಲಿಗೆ ಜಂಬುನಾಥಹಳ್ಳಿಯಲ್ಲಿ 12 ಎಕರೆ ಖಾಲಿ ಜಾಗವನ್ನು ಗುರುತಿಸಲಾಗಿತ್ತು. ಆದರೆ ಅದು ನಗರದಿಂದ ಸುಮಾರು 14 ಕಿಲೋಮೀಟರ್ ದೂರ ಇರುವ ಕಾರಣ ಅದನ್ನು ಬೇಡ ಎಂದು ನಿರ್ಧರಿಸಿ ಮರು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿಕೊಳ್ಳಲಾಯಿತು. ಅದರಂತೆ ಕಂದಾಯ ಇಲಾಖೆಯವರು ವಿಜಯನಗರ ಜಿಲ್ಲಾ ಪೊಲೀಸ್ ಸಶಸ್ತ್ರ ಮೀಸಲು ಪಡೆಗೆ ಇಲ್ಲಿ ಏನು ತಾವು ನೋಡ್ತಾ ಇದ್ದಾರೆ, ಈ 8 ಎಕರೆ ಜಮೀನನ್ನು ಅಂದರೆ ಅಮರಾವತಿ ಗ್ರಾಮದ TSP ಆವರಣದಲ್ಲಿ ಗುರುತಿಸಿ ಅದನ್ನು ಜಿಲ್ಲಾ ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿದರು. ಈ 8 ಎಕರೆ ಜಮೀನಿನಲ್ಲಿ 1.9 ಎಕರೆಯನ್ನು ಬಳಕೆ ಮಾಡಿ DAR ಕಚೇರಿ, ಶ್ವಾನದಳದ ಕಟ್ಟಡ, ಇದನ್ನು KKRBDಯ ಅನುದಾನದಿಂದ 4 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವೆರಡು ಕಟ್ಟಡಗಳನ್ನು ನಿರ್ಮಿಸಲಾಗಿದೆ ಮತ್ತು ಇವುಗಳನ್ನು 4/2/2024ರಂದು ಜಿಲ್ಲಾ ಪೊಲೀಸ್ಗೆ ಹಸ್ತಾಂತರ ಮಾಡಲಾಗಿದೆ. ಉಳಿದಂತೆ ಅದರಲ್ಲಿ ಪೊಲೀಸ್ ಕವಾಯತು ಮೈದಾನ ಮತ್ತು ಧ್ವಜಸ್ತಂಭವನ್ನು ನಿರ್ಮಾಣಕ್ಕೆ ಯಾವುದೇ ಅನುದಾನವಿಲ್ಲದೆ ಸ್ಥಳೀಯ ಸಂಘಗಳ ಸಹಕಾರದಿಂದ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಅದರಲ್ಲಿ ವಿಶೇಷವಾಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಶ್ರಮದಾನದಿಂದ ಈ ಕವಾಯತು ಮೈದಾನವನ್ನು ನಿರ್ಮಿಸಿದ್ದಾರೆ ಅಂತ ನಾನು ಹೇಳಲು ಮತ್ತೊಮ್ಮೆ ಹರ್ಷವನ್ನು ವ್ಯಕ್ತಪಡಿಸ್ತೇನೆ. ಈಗಾಗಲೇ 36 ಪೊಲೀಸ್ ಸಿಬ್ಬಂದಿಯ ವಸತಿ ಗೃಹಗಳ 3 ಬ್ಲಾಕಿಗೆ ಸನ್ಮಾನ್ಯ ಗೃಹ ಸಚಿವರು ಭೂಮಿ ಪೂಜೆಯನ್ನು ನೆರವೇರಿಸಿರುತ್ತಾರೆ. ಇದು ಸರ್ಕಾರದ ಗೃಹ 2025 ಯೋಜನೆಯಲ್ಲಿ ಮಂಜೂರಾಗಿದ್ದು, ಇದರ ನಿರ್ಮಾಣ ಕಾರ್ಯವನ್ನು ಕರ್ನಾಟಕ ಪೊಲೀಸ್ ವಸತಿ ನಿಗಮದವರು ಕೈಗೊಂಡಿದ್ದು,
ಮುಂದಿನ 11 ತಿಂಗಳಲ್ಲಿ ಇದನ್ನು ಪೂರ್ಣಗೊಳಿಸಿ ವಸತಿಗೆ ನಮಗೆ ಹಸ್ತಾಂತರವನ್ನು ಮಾಡಲಿದ್ದಾರೆ. ಇದೇ ರೀತಿ 36 ಪೊಲೀಸ್ ಕಟ್ಟಡಗಳು ನಮ್ಮ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲೂ ಕೂಡ ನಿರ್ಮಾಣವಾಗುತ್ತಿದೆ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ. ಇನ್ನೂ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯ ವಸತಿ ಗೃಹಗಳನ್ನು ಹೊಸಪೇಟೆಯಲ್ಲಿ ನಿರ್ಮಿಸಲೇಬೇಕಾಗಿದೆ. ಯಾಕೆಂದರೆ ಹೊಸಪೇಟೆಯು ತುಂಬ ಚೆನ್ನಾಗಿ ಬೆಳವಣಿಗೆಯಾಗುತ್ತಿರುವ ನಗರ. ಇಲ್ಲಿ ಬಾಡಿಗೆ ಮನೆಗಳನ್ನು ಸಿಗುವುದು ಸ್ವಲ್ಪ ಪೊಲೀಸ್ ಇಲಾಖೆಗೆ ಕಷ್ಟವಾಗಿದೆ. ಅದಕ್ಕೋಸ್ಕರ ನಾವು ಅಗತ್ಯವಾದ ಪ್ರಸ್ತಾವನೆಯನ್ನು ಮಾನ್ಯ ಗೃಹ ಸಚಿವರಿಗೆ ಸಲ್ಲಿಸಿಕೊಂಡಿರುತ್ತೇವೆ. ಇನ್ನೂ ಹೆಚ್ಚಿನ ವಸತಿ ಗೃಹಗಳನ್ನು ಗೃಹ 2025 ಯೋಜನೆಯಲ್ಲಿ ನಮಗೆ ಒದಗಿಸಿಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಮಾಡಿಕೊಳ್ಳುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಂತರ ಶಾಸಕ HR ಗವಿಯಪ್ಪನವರು ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ನೀಡಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದಿಸಿದರು. ಒಂದು ಕಾರ್ಯಕ್ರಮ ಮಾಡಿದ್ರು ಸರ್. ಬರೀ ಅದೊಂದೇ ಲಾಸ್ಟ್ಗೆ ಇರೋದೊಂದು ಸ್ಮಾಲ್ ಮಾನ್ಯುಮೆಂಟ್ ಒಂದೇ ಇತ್ತು ಸರ್. ಸೀನಿಯರ್ ಆಫೀಸರ್ಸ್ದು ಒಂದು ಸ್ಮಾರಕ ಇತ್ತು ಸರ್ ಅಷ್ಟೇ. 1 ವರ್ಷದಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದರೆ ನಾವು ನಿಮಗೆ ಭಾಳ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀವಿ ಸರ್. ಯಾಕಂದರೆ ಇಷ್ಟೆಲ್ಲ ಬಿಲ್ಡಿಂಗು, ಗ್ರೌಂಡು, ಈ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ ಅನ್ನೋದು ಕೂಡ ನಾವು ಅಂದ್ಕೊಂಡಿಲ್ಲ ಸರ್. ನಾನು ನೋಡಿಲ್ಲ ಸರ್. ಐ ಹ್ಯಾವ್ ನಾಟ್ ಇನ್ಸ್ಪೆಕ್ಟೆಡ್ ಸರ್. ಬಟ್ ಇವತ್ತೇ ನೋಡ್ತಾ ಇದ್ದೀನಿ. ಇದೆಲ್ಲ ನಿಮ್ಮ ಸಪೋರ್ಟ್ನಿಂದ ಆಗಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಇಲಾಖೆಯವರು ಕೂಡ SP ಸಾಹೇಬರಾಗಲಿ ಮತ್ತು IG ಸಾಹೇಬರಾಗಲಿ ಎಲ್ಲ ಇಲಾಖೆಯವರು ಕೂಡ ಭಾಳಷ್ಟು ಶ್ರಮ ತಗೊಂಡು ಇದೆಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನಮಗೆ ಹೊಸಪೇಟೆ ಕ್ಷೇತ್ರಕ್ಕೆ ಮುಖ್ಯವಾಗಿ ನಮಗೆ ಪೊಲೀಸ್ದು ಭಾಳಷ್ಟು ಕೊರತೆ ಇದೆ ಸರ್. ಇಲ್ಲಿ ನಮಗೆ 450 ಜನ ಪೊಲೀಸು ಪರ್ಸ್ನಲ್ಸ್ ಇರಬೇಕಿಲ್ಲ, ಆಫೀಸರ್ಸು. ಆದರೆ ಇಲ್ಲಿ ನಮಗಿರೋದೇ 130-140 ಜನ ಇದ್ದಾರೆ ಸರ್. ಇದು ಮುಖ್ಯವಾಗಿ ಏನು ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ, ಈ ಜಿಲ್ಲಾ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ಮೇಲೆ ನಮಗೆ ಈ ರೆಂಟ್ ಬಾಡಿಗೆಗಳು ಭಾಳ ಹೆಚ್ಚಾಗಿದೆ ಸರ್. ಇಲ್ಲಿ ಮುಂಚೆ 3,000-4,000 ರೂಪಾಯಿಗೆ ಸಿಗೋದು ನಮ್ಮ ಹೊಸಪೇಟೆಗೆ. ಇವಾಗ 9,000-12,000 ರೂಪಾಯಿಗೆ ಕೇಳ್ತಾ ಇದ್ದಾರೆ ಸರ್. ಹಾಗಾಗಿ ಯಾರು ಇಲ್ಲಿ ಬರೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕ ತಾಲೂಕಿನಲ್ಲಿ 3,000-4,000 ರೂಪಾಯಿಗೆ ಸಿಗೋದ್ರಿಂದ ಅಲ್ಲಿ ರಿಕ್ರೂಟ್ಮೆಂಟ್ ಕೂಡ ಅವರಿಗೆ 30 ಬೇಕಂದ್ರೆ 40 ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ನಮಗೆ ಬೇಕಾಗಿದ್ದ ಸ್ಟಾಫು ಜಸ್ಟ್ ಬಿಕಾಸ್ ಆಫ್ ಕ್ವಾರ್ಟರ್ಸ್ ಕೊರತೆಯಿಂದ ನಮಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಸರ್. ಇಲ್ಲಿ ಕ್ರೈಮ್ ರೇಟ್ ಕೂಡ ಇಟ್ ಹಸ್ ಬೀನ್ ಇನ್ ಕಂಟ್ರೋಲ್, ಬಟ್ ವಿ ರಿಕ್ವೈರ್ ಯುವರ್ ಸಪೋರ್ಟ್ ಸರ್ ಫಾರ್ ಫರ್ದರ್ ಕ್ವಾರ್ಟರ್ಸ್ಗೆ. ಅದೇ ರೀತಿಯಾಗಿ ನಮಗೆ ಇಲ್ಲಿ ಒಂದು ವುಮೆನ್ ಪೊಲೀಸ್ ಸ್ಟೇಷನ್ ಒಂದು ಕೊರತೆ ಇದೆ ಸರ್. ಅದೊಂದು ಬೇಕಾಗಿದೆ ಸರ್. ಅದಕ್ಕೆ ಜಾಗ ಕೂಡ ಇದೆ ಸರ್, ನಿಗದಿ ಮಾಡಿದ್ದೀವಿ. ಅದರ ಜೊತೆಗೆ ಇದೆ ಮತ್ತು CN ಪೊಲೀಸ್ ಸ್ಟೇಷನು ಬೇಕಾಗಿದೆ ಸರ್. ಅದೊಂದು ಬೇಕಾಗಿದೆ ಸರ್. ಪ್ಲಸ್ ಅದರ ಜೊತೆಗೆ ನಮ್ಮ ಸ್ಟಾಫಿಗೆ ವೆಹಿಕಲ್ಸ್ ಒಂದು ಕೊರತೆ ಇದೆ ಸರ್. ಇದೊಂದು ಸ್ವಲ್ಪ ತಾವು ನಮಗೆ ಹೆಲ್ಪ್ ಮಾಡೋದ್ರಿಗೆ ಡಿಪಾರ್ಟ್ಮೆಂಟ್ಗೆ ಇಟ್ ವಿಲ್ ವರ್ಕ್ ಪ್ರಾಪರ್ಲಿ ಹಾಗೆ ಹೇಳ್ತಾ, ಪ್ಲಸ್ ಪೊಲೀಸ್ ಕ್ವಾರ್ಟರ್ಸು ಫಾರ್ IGP ಮತ್ತು DG ಆಫೀಸು ಇವೆಲ್ಲ ಭಾಳಷ್ಟು ಇದೆ ಸರ್. ಅದು ಬಂದು ತಮ್ಮ ಹತ್ರ ನಾನು ಪರ್ಸನಲಾಗಿ ಮಾತಾಡ್ತೀನಿ. ತಾವು ಇಷ್ಟು ಸಮಯ ಕೊಟ್ಟು ನಮ್ಮ ಜೊತೆಗೆ ಇವತ್ತೆಲ್ಲ ನೀವು ಭಾಗವಹಿಸೋದಕ್ಕೋಸ್ಕರ ನಿಮ್ಮ ಶುಭಕ್ಕೆ ಕೋರ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ನಂತರ ಮಾತನಾಡಿದ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಿದ್ದಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ಅಭಿನಂದಿಸಿದರು. ಸುಮಾರು 12 ಜನ ಶಾಲೆಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ರಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಹೇಳಿದ್ರಲ್ಲ, ಲೋಕೇಶ್ ಅವರು ಹೇಳಿದರು, ನಾವು ಈ ಗ್ರೌಂಡನ್ನು ಶ್ರಮದಾನ ಮಾಡೋದ್ರಲ್ಲಿ ಮಾಡಿದ್ದೇವೆ. ಅದಕ್ಕಿನ್ನ ಅತಿಶಯೋಕ್ತವಾದಂಥ ಕೆಲಸ ನೀವು ಮಾಡಿರೋದು ಆ ಮಕ್ಕಳಿಗೆ ಪುರಸ್ಕಾರ ಮಾಡಿರೋದು. ಅದರಲ್ಲಿ ಯಾರು SP ಆಗ್ತಾರೆ ಗೊತ್ತಿಲ್ಲ ನಮಗೆ, ಯಾರು IAS ಮಾಡ್ತಾರೆ ಗೊತ್ತಿಲ್ಲ, ಅಥವಾ ಯಾರು ಸೈಂಟಿಸ್ಟ್ ಆಗ್ತಾರೆ, ಯಾರು ಪೈಲಟ್ ಆಗ್ತಾರೆ, ಯಾರು ಇಂಜಿನಿಯರ್ ಡಾಕ್ಟರ್ಸ್ ಆಗ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮಕ್ಕಳನ್ನು ಓದಿಸಬೇಕು ಅನ್ನೋದು ಒಂದು ಕನಸು. ಇಟ್ಸ್ ಎ ಡ್ರೀಮ್. ನಾನು ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ರು, ಎಲ್ಲ ಮಕ್ಕಳು 12 ಜನ ಮಕ್ಕಳು ಒಬ್ಬರು ಬಿಟ್ಟರೆ ಎಲ್ಲ ಕಾನ್ಸ್ಟೇಬಲ್ಗಳ ಮಕ್ಕಳು, ಎಲ್ಲರೂ ಕಾನ್ಸ್ಟೇಬಲ್ಗಳು. ಒಬ್ಬರು ಮಾತ್ರ ವಿಮೆನ್ ಸಬ್ ಇನ್ಸ್ಪೆಕ್ಟ್ರು, ಅವರು ವೈರ್ಲೆಸ್ಸಲ್ಲಿದ್ದಾರೆ. ಅಂದರೆ ಅವರು ಹೆಚ್ಚು ಕಮ್ಮಿ ಹಂಗೇನೆ.
ಆದ್ರಿಂದ ಅವರಿಗೆ ನೋಡಿ, ತಾವು ಯೋಚನೆ ಮಾಡಿ ಎಂತಹ ಛಲ ಅವ್ರಿಗೆ ಬಂದಿದೆ. ನಮ್ಮಪ್ಪ ಅಮ್ಮ ಕಷ್ಟ ಬಿದ್ದು ದುಡಿತಾ ಇದ್ದಾರೆ, ನಮ್ಮಪ್ಪ ಕಾನ್ಸ್ಟೇಬಲ್ ಇದ್ದಾನೆ, ನಾನು ಯಾಕೆ ಕಾನ್ಸ್ಟೇಬಲ್ ಆಗಬೇಕು ಅಥವಾ ಇನ್ನೇನೋ ಆಗಬೇಕು, ನಾನು ಒಳ್ಳೆ ಅಧಿಕಾರಿ ಆಗಬೇಕು ಅಥವಾ ನಾನು ಒಳ್ಳೆಯ ವ್ಯಕ್ತಿ ಸಮಾಜದಲ್ಲಿ ಆಗಬೇಕು ಅನ್ನುವಂಥ ಛಲ ಏನು ಬಂದಿದೆಯಲ್ಲ, ಅದಕ್ಕಾಗಿ ಅವರು ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ತಗೊಂಡಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಹೇಳುತ್ತೇನೆ. ಜೊತೆಗೆ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಕೂಡ ಆಶಿಸ್ತೇನೆ. ಇನ್ನು ಇಲಾಖೆಗೆ ಸಂಬಂಧಿಸಿದ ಕನಿಷ್ಠ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಲಾಗಿದೆ. ಅತಿ ಕಡಿಮೆ ಅವಧಿಯಲ್ಲಿ ಜಿಲ್ಲಾ ಕೇಂದ್ರದ ಅಭಿವೃದ್ಧಿ ನಡೆಯುತ್ತಿದೆ. ಅದಕ್ಕೆ ಸರ್ಕಾರದ ಸಹಕಾರ ಸದಾ ಇರುತ್ತದೆ ಎಂದರು. ಯಾವುದೇ ಜಿಲ್ಲೆ ಆಡಳಿತ ವ್ಯವಸ್ಥೆಯಲ್ಲಿ ಆಗಬೇಕಾದ್ರೆ ಒಂದಿಷ್ಟು ಸಮಯ ಹಿಡಿಯುತ್ತೆ. ಅಲ್ಲಿ DC ಬರಬೇಕು, CEO ಬರಬೇಕು, SP ಬರಬೇಕು, ಅವರ ಕಚೇರಿಗಳಾಗಬೇಕು, ಸಿಬ್ಬಂದಿ ಬರಬೇಕು, ಅವ್ರಿಗೆ ಟೇಬಲು ಚೇರ್ ಬೇಕು, ಆಮೇಲಿಂದ ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಕೂಡ ಬೇಕು. ನಿಮಗೆ ಒಂದು ಜಿಲ್ಲೆಯಲ್ಲಿ ಏನೆಲ್ಲ ಇರಬೇಕು ಅದನ್ನು ಇವತ್ತು ತಾವು ಪಡ್ಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸವಲತ್ತುಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕ ಪೊಲೀಸ್ ಏನಿದೆ, ಇಡೀ ದೇಶದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಇಡೀ ದೇಶದಲ್ಲಿ ಒಂದು ಉತ್ತಮವಾದ ಪೊಲೀಸ್ ಅನ್ನುವಂಥ ಬಿರುದನ್ನು ತಗೊಂಡಿದೆ. ಇರಲಿ, ಟೀಕೆ ಮಾಡೋರು, ವಿರೋಧ ಪಕ್ಷದವರು ಅವರಿದ್ದಾಗ ಒಂಥರ ಹೇಳ್ತಾರೆ, ಆ ಕಡೆ ಬಂದ ಮೇಲೆ ಇನ್ನೊಂದು ಥರ ಹೇಳ್ಬಿಡ್ತಾರೆ. ಅವರು ಆಡಳಿತದಲ್ಲಿದ್ದಾಗ ಇದೇ CBI ಚೋರ್ ಬಚಾವೋ ಸಂಸ್ಥೆ ಆಗೋಗಿತ್ತು. ಚೋರ್ ಬಚಾವೋ ಸಂಸ್ಥೆ ಈಗೇನಾಗಿದೆ, ಅದು CBI ಆಗಿದೆ. COD ಇದೇ COD, ಇದೇ ಅಧಿಕಾರಿಗಳು. ಸಲೀಂ ತೆಗೆದ್ರೆ ಹಿತೇಂದ್ರ ಅವರು, ಹಿತೇಂದ್ರ ಅವ್ರು ತೆಗೆದ್ರೆ ಇನ್ನೊಬ್ರು, ಅವ್ರನ್ನ ತೆಗೆದ್ರೆ ಇನ್ಯಾರೋ ಗೌಡ್ರು. ಇದೇ ಆಫೀಸರ್ಸ್ ಅಲ್ವಾ? ಈಗ COD ಸರಿ ಇಲ್ಲ ಅಂತೆ. ಅವರು ಗೃಹ ಸಚಿವರುಗಳಾಗಿದ್ದಾಗ COD ಬೆಸ್ಟ್ COD. ಈ ರೀತಿ ದ್ವಂದ್ವದ ವಿಚಾರಧಾರೆಗಳು ನಮ್ಮ ತಲೆನಲ್ಲಿ ಬಂದರೆ ಇಲಾಖೆ ಸರಿ ಹೋಗೋದಿಲ್ಲ. ಹಾಗಾಗಿ ಕರ್ನಾಟಕ ಪೊಲೀಸ್ ಏನಿದೆ, 40 ಭಾಗ ಇವತ್ತು ರಿಸರ್ವ್ಡ್ ಪೊಲೀಸ್ ಇದೆ, ಇನ್ನು 60 ಭಾಗ ನಾವು ಸಿವಿಲ್ ಪೊಲೀಸ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಕಳೆದ 1 ವರ್ಷದಿಂದ ಹಿಂದೆನೂ ಮಾಡಿದ್ದೇವೆ, ಆದರೆ ಈಗ ಹೊಸದಾಗಿ 1 ವರ್ಷದಿಂದ ನಾವು ಅವ್ರಿಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ಮಾಡೋದಕ್ಕೆ ಗಮನ ಹರಿಸ್ತಾ ಇದ್ದೀವಿ ನಮ್ಮ ಸರ್ಕಾರದಲ್ಲಿ. ಹಿಂದೆ ಪ್ರಾರಂಭದಲ್ಲಿ 2015ರಲ್ಲಿ ಪೊಲೀಸ್ ಗೃಹ ಅಂತೇಳಿ ನಮ್ಮ ಪೊಲೀಸ್ನವರಿಗೆ ಮನೆಗಳನ್ನು ಕಟ್ಟಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದೆವು. ಪೊಲೀಸ್ ಗೃಹ 2020, ಈಗ ಅದು 2025 ಆಗಿದೆ. ಸುಮಾರು 10-15 ಸಾವಿರ ಮನೆಗಳನ್ನ ಈಗ ಕಟ್ಟಿದ್ದೇವೆ. ನಾವು ಅವರಿಂದ ಕೆಲಸ ಮಾಡಿಸ್ಕೊಳ್ತೇವೆ. ಅವರನ್ನ ಮನುಷ್ಯರಂತೆ ನೋಡೋಕೆ ಹೋಗೋದಿಲ್ಲ ಅಂತಂದ್ರೆ ಏನ್ರಿ ಅರ್ಥ? ಅದಕ್ಕಾಗಿ ಯಾರೋ ಬ್ರಿಟಿಷ್ನವ್ರ ಕಾಲದಲ್ಲಿ ಪೊಲೀಸ್ ಲೈನ್ ಅಂತ ಮಾಡಿ ಅವ್ರನ್ನ ಅತ್ಯಂತ ಕೀಳು ಸ್ತರದಲ್ಲಿ ಇಟ್ಟಿದ್ರು. ಈಗ ಆಧುನಿಕ ಜಗತ್ತಿನಲ್ಲಿ, ಮಾಡರ್ನ್ ವರ್ಲ್ಡ್ ಅಲ್ಲಿ ನಾವು ಅದೇ ತರ ಇರ್ಬೇಕಾ? ಅದಕ್ಕಾಗಿ ನಾವು ಇವತ್ತು 2 ಬೆಡ್ರೂಮ್ ಇದು ಒಂದು ಅಪಾರ್ಟ್ಮೆಂಟ್ ಅನ್ನ ಮಾಡಿಕೊಡ್ತಾ ಇದ್ವಿ. ಸುಮಾರು 20 ಇಲ್ಲಿ ಇವರು 28 ಅಥವಾ 32 ಲಕ್ಷಕ್ಕೆ 30 ಲಕ್ಷಕ್ಕೆ ಒಂದು 2 ರೂಮು, ಒಂದಕ್ಕೆ ಅಟ್ಯಾಚ್ಡ್, ಇನ್ನೊಂದು ಅಟ್ಯಾಚ್ಡ್ ಬಾತ್ರೂಮ್ ಇರಲ್ಲ. ಅಂದರೆ ಹೊರಗಿನವ್ರು ಬಂದರೆ ಅದು ಉಪಯೋಗಿಸ್ಕೋಬೋದು. ಇವರು ಬೆಡ್ರೂಮ್ನಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ ಅಂತೇಳಿ, ಅಕಸ್ಮಾತ್ ತಂದೆ ತಾಯಿಗಳಿದ್ರೆ ಅವರು ಉಪಯೋಗಿಸ್ಬೋದು. ಭಾಳ ಸುಂದರವಾಗಿ ಮಾಡ್ರನ್ ಕಿಚನ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದೇವೆ. ಇದು ಎಷ್ಟಾಗಿದೆ ಅಂದರೆ ನಮಗೆ 40% ಆಗಿದೆ. ನಾವು ಪ್ರಾರಂಭ ಮಾಡಿ ಆಗಲೇ ಒಂದು 10-12 ವರ್ಷ ಆಯಿತು. ಇದು 40%ಗೆ ತಲುಪಿದೆ. ಆದರೆ ನಾವು
ಇದನ್ನು ಒಂದು ಕನಿಷ್ಠ ಒಂದು 70-80 ಕರ ತಲುಪಬೇಕು ಅಂತೇಳಿ ಚಿಂತನೆಯನ್ನು ಮಾಡಿದ್ದೇವೆ. ನಾನು ಮೊನ್ನೆ ಡೆಲ್ಲಿಗೆ ಹೋದಾಗ ಅಮಿತ್ ಶಾ ಅವರನ್ನು, ಕೇಂದ್ರದ ಗೃಹ ಸಚಿವರನ್ನು ಭೇಟಿ ಮಾಡಿದ್ದೆ. ಅವ್ರನ್ನ ಭೇಟಿ ಮಾಡಿ ನಾನು ನಮಗೆ ಒಂದು 5,000 ಮನೆಗಳನ್ನು ಕಟ್ಟೋದಕ್ಕೆ ಹಣ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದೇನೆ. 1,556 ಕೋಟಿ ರೂಪಾಯಿ ಎಸ್ಟಿಮೇಟೆಡ್ ಕಾಸ್ಟ್, ಅಷ್ಟು ಕೊಡಿ ನಾವು ಸದ್ಯಕ್ಕೆ ಸಾಕು ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದೇನೆ. ಆದ್ದರಿಂದ ನಾವು ನಮ್ಮ ಪೊಲೀಸ್ ಇಲಾಖೆಯ, ಕರ್ನಾಟಕದ ಪೊಲೀಸ್ ಇಲಾಖೆ ಈ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ. ಇವತ್ತು 32 ಕ್ವಾರ್ಟರ್ಸ್ಗೆ ಸುಮಾರು 10 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟೋದಕ್ಕೆ ಅಡಿಗಲ್ಲು ಹಾಕಿದ್ದೇವೆ. 32. ಕವಿಯಪ್ಪನವ್ರು ಹೇಳಿದ್ರು, ಇಲ್ಲ ನಾನು ಸಾಲದಿಲ್ಲ, ನಮ್ಗೆ ಇನ್ನೊಂದು 100-200 ಕೊಡಿ ಅಂತ ಕೇಳಿದ್ದಾರೆ. ನೀವು ಕೇಳಿದ್ದಕ್ಕೆ ನಮ್ಮದೇನು ತಕರಾರಿಲ್ಲ. ನಾನೇನು ಮಾಡಿದ್ದೇನೆ ಅಂದರೆ, ನಿಮಗೆ KKRD ಅಂತ ಒಂದು ಫಂಡ್ ಇದೆ. 371J ಏನು ಮಾಡಿದ್ದಾರೆ, ವಿಶೇಷವಾಗಿ ಸಂವಿಧಾನದಲ್ಲಿ ನಿಮಗಾಗಿ ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಏನು ತೀರ್ಮಾನ ಮಾಡಿದ್ದಾರೆ. 5,000 ಕೋಟಿ ರೂಪಾಯಿ ನಿಮಗೆ ಇವತ್ತಿಗೆ ನಿಮ್ಮ ಹತ್ರ ಇದೆ. ನಿಮ್ಮ ಹತ್ರ ಅಂದರೆ KKRDನಲ್ಲಿ. ಆ 5,000 ಕೋಟಿಯಲ್ಲಿ ನಾನು ನಮ್ಮ ಇಲಾಖೆ ವತಿಯಿಂದ ನಮ್ಮ ಅಧ್ಯಕ್ಷರಿಗೆ, KKRD ಅಧ್ಯಕ್ಷರಿಗೆ ಹೇಳಿರೋದು, ನೋಡಪ್ಪ, ಪೊಲೀಸು ಅಲ್ಲೇ ಬರುತ್ತೆ, ಪೊಲೀಸ್ ಏನು ಹೊರಗಡೆಯಿಂದ ಬರುತ್ತಾ, ಪೊಲೀಸ್ಗೂ ಬೇಕಲ್ವಾ, ಆದ್ದರಿಂದ ನನಗೆ ಒಂದು 500 ಕೋಟಿ ಕೊಡೋ ಮಾರಾಯ ಅಂತ ಹೇಳಿದ್ದೀನಿ. ಅವರು ನನ್ನ ಹತ್ರ 2 ದಿವಸದ ಕೆಳಗಡೆ ಬಂದಿದ್ರು, ಅಣ್ಣ ನಾನು 200 ಕೋಟಿ ಕೊಡ್ತೀನಿ ಅಂದರು. ನೋಡು, ಚೌಕಾಸಿ ಮಾಡಬೇಡ, ಕೊಡಪ್ಪ ಅಂತ ಹೇಳಿದ್ದೀನಿ. ಅಲ್ಲಿ ನಿಮಗೆ ಕ್ವಾರ್ಟರ್ಸ್ ಕೊಡ್ತೇವೆ, ಅಮ್ಯುನಿಷನ್ಸು, ಫೈರ್ ಆರ್ಮ್ಸ್ ಕೊಡ್ತೇವೆ, ಆಮೇಲೆ ಕಟ್ಟಡ ಕೊಡ್ತೇವೆ ಪೊಲೀಸ್ ಸ್ಟೇಷನ್ಗಳಿಲ್ಲದೆ ಇದ್ದರೆ, ಮತ್ತು ಅದರ ಜೊತೆಗೆ ನೀವು ವುಮೆನ್ ಪೊಲೀಸ್ ಸ್ಟೇಷನ್ ಕೇಳಿದ್ರಿ, ಸೆನ್ ಪೊಲೀಸ್ ಸ್ಟೇಷನ್ ಕೇಳಿದ್ರಿ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟಿದ್ರೆ ಮರ್ತೋಯ್ತಾ, ಅದನ್ನೂ ಒಂದು ಕೊಡಬೇಕು. ಅದನ್ನ ನಾನೇ ಲಿಸ್ಟಿಗೆ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಆದ್ದರಿಂದ ಇವೆಲ್ಲವನ್ನು ಕೂಡ ಕೊಡೋದಕ್ಕೆ ನಾವು ನಮ್ಮ KKRDಯಲ್ಲಿ ವಿನಂತಿಯನ್ನು ಮಾಡಿಕೊಂಡು ಆ ಕೆಲಸವನ್ನು ನಾನು ತಮಗೆ ಮಾಡಿಕೊಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನೀವು ನೋಡಿ, ಎಷ್ಟು ಅದೃಷ್ಟವಂತರು ನೀವು. 2 ವರ್ಷನೂ ಕಂಪ್ಲೀಟ್ ಆಗಿಲ್ಲ, ಹೆಂಗಿದೆ ರೀ ಆ SP ಆಫೀಸು? ಹಾಂ, ಇಲ್ವಾ? ಯಾರು SP ಬಾಬು? ನಿಮ್ಮ ಆಫೀಸು ಈಗ ಚೀಫ್ ಮಿನಿಸ್ಟರ್ ಆಫೀಸ್ಗೂ ಇನ್ನೂ ಜಾಸ್ತಿ ಇದೆ. ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಯಾರ್ಯಾರಿಗೆ ಏನೇನು ಸವಲತ್ತುಗಳು ಬೇಕು, ಅಡಿಷನಲ್ SPಗೆ ಏನು ಬೇಕು, DYSPಗೆ ಏನು ಬೇಕು, ಎಲ್ಲವನ್ನು ಕೂಡ ಅಲ್ಲಿ ಭಾಳ ಉತ್ತಮವಾಗಿ ಪ್ಲ್ಯಾನ್ ಮಾಡಿ ನಮ್ಮ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವ್ರು ಕಟ್ಕೊಟ್ಟಿದ್ದಾರೆ. ಈಗ DC ಆಫೀಸ್ ಒಂದು ಆಗಬೇಕು ಅಲ್ವಾ ದೇವರಂಜವ್ರೆ? ಆದರೆ ಇಲ್ಲಿ ಕಚೇರಿಯಲ್ಲಿ ಇರುವವರೆಗೂ ಕೂಡ ಅವರಿಗೆ ಒಳ್ಳೆಯ ವಾತಾವರಣ ಇರಲಿ ಅಂತೇಳಿ ಅದನ್ನೆಲ್ಲ ನಮ್ಮ ಇಲಾಖೆಯವರಿಗೆ ನಾವು ಮಾಡಿಕೊಡ್ತೇವೆ. ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆ ಇನ್ನೂ ಯಶಸ್ವಿಯಾಗಿ, ಏನು ಹಿಂದೆ ಇತಿಹಾಸ ಇತ್ತಲ್ಲ, ಹಿಂದೆ ಇತಿಹಾಸ ಇದೆ ಅಲ್ವಾ ನಿಮ್ಮದು? ಹಾಂ, ವಿಜಯನಗರದ ಸಾಮ್ರಾಜ್ಯ. ನೀವು ಒಬ್ಬೊಬ್ಬರು ಮಹಾರಾಜರುಗಳಿದ್ದಂಗೆ, ಒಬ್ಬೊಬ್ಬರು ಮಹಾರಾಣಿಗಳಿದ್ದಂಗೆ. ಅಲ್ಲಿಗೆ ಆ ಗತಕಾಲದ ವೈಭವಕ್ಕೆ ಹೋಗೋಣ ಮುಂದಿನ ದಿನದಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದಲ್ಲಿ ಧಾರ್ಮಿಕ ಆಚರಣೆಗಳನ್ನ ಹೆಚ್ಚಾಗಿ ನಡೆಸಿಕೊಂಡು ಬರಲಾಗುತ್ತದೆ. ಹೀಗೆ ದಿನಾಂಕ 8ರಂದು ನಗರ ಸೇರಿದಂತೆ ಬುಕ್ಕಸಾಗರದ ನಾಗದೇವತೆಯ ದೇಗುಲದಲ್ಲಿ ಭಕ್ತರಿಂದ ನಾಗದೇವನಿಗೆ ಹಾಲು ಎರೆಯುವ ಮೂಲಕ ಭಕ್ತಿ ಸಮರ್ಪಿಸಲಾಯಿತು. ಹೌದು, ಶ್ರಾವಣ ಮಾಸದಲ್ಲಿ ನಾಗದೇವತೆಗೆ ಹಾಲೆರೆದು ಭಕ್ತಿ ಸಮರ್ಪಿಸುವುದು ವಾಡಿಕೆ. ಹೀಗೆ ನಗರದ ಸಂಡೂರು ರಸ್ತೆಯಲ್ಲಿ ಬರುವ ಅಗ್ನಿಶಾಮಕ ದಳದ ಬಳಿ ನಾಗಪ್ಪ ಕಟ್ಟೆಯಲ್ಲಿ ಭಕ್ತರಿಂದ ಬಗೆ ಬಗೆಯ ಉಂಡೆಗಳ ನೈವೇದ್ಯ ಸಲ್ಲಿಸಿ ನಾಗಮೂರ್ತಿಗೆ ಹಾಲನ್ನ ಎರೆದು ಭಕ್ತಿ ಸಮರ್ಪಿಸಲಾಯಿತು.
ಅದೇ ರೀತಿ ಕಂಪ್ಲಿ ರಸ್ತೆ ಬುಕ್ಕಸಾಗರದಲ್ಲಿ ಬರುವ 7 ಹೆಡೆ ನಾಗಪ್ಪ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದ್ದಾರೆ. ಗುರುಗಳು ಬರ್ರೆ ಬೋಸ್ ಹೋಗ್ತೀವಿ ಗುರುಗಳು ಬರ ನಮ್ಮ ಚಾನಲ್ ಅಭಿಮಾನ ಜಾಸ್ತಿ ಹಾಕ್ರಿ ನೀವು ಒಂದು ಸಂಬಿಸ್ಕೊಂಡು ಹಾಕಮ್ಮ ಈ ಕಡೆ ಸೈಡ್ ಓಂ ಶ್ರೀ ಗುರುಭ್ಯೋ ನಮಃ. ಸಪ್ತಪಣೇಶ್ವರ ಪ್ರಸನ್ನ ಬುಕ್ಕಸಾಗರ ಗ್ರಾಮದ ಶ್ರೀ ನಾಗಪ್ಪ ದೇವಸ್ಥಾನ. ಇಲ್ಲಿ 1 ತಿಂಗಳು ಶ್ರಾವಣ ಮಾಸದ ಪ್ರಯುಕ್ತವಾಗಿ ಶ್ರೀ ನಾಗಪ್ಪನಿಗೆ ಇವತ್ತು ಚೌತಿ ವಿಶೇಷವಾಗಿರುತ್ತದೆ. ಸುತ್ತಮುತ್ತಲಿನ ಭಕ್ತಾದಿಗಳು ಇಲ್ಲಿ ಹಾಲು ಹಾಕೋದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಾಳೆ ಪಂಚಮಿ ಇರುತ್ತೆ. ಆಮೇಲೆ ಕುಜದೋಷ, ನಾಗದೋಷ, ಸರ್ಪದೋಷ, ಕಾಳಸರ್ಪದೋಷ, ರಾಹುಕೇತು ಪೂಜೆಗಳು ನಡೀತಾ ಇರ್ತವೆ. ಸರ್ಪ ಸಂಸ್ಕಾರ, ಆಶ್ಲೇಷಗಳು ಪೂಜೆಗಳು ನಡೀತಾ ಇರುತ್ತೆ. ಸಮಸ್ತ ಭಕ್ತಾದಿಗಳು ಈ ಗ್ರಾಮದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಳ್ಳುತ್ತೇನೆ. ಈಗ ಫೋಟೋ ಕ್ಲಿಕ್ ಸುದ್ದಿ. ಹೊಸಪೇಟೆಯ ರೋಟರಿ ಕ್ಲಬ್ ಹಂಪಿ ಪ್ಯಾಲೇಸ್ನಿಂದ ಫ್ರೆಂಡ್ಶಿಪ್ ಡೇ ಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಕ್ಲಬ್ನ ಸರ್ವ ಸದಸ್ಯರು ಪರಸ್ಪರ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಗಳನ್ನ ಕಟ್ಟಿಕೊಳ್ಳುವ ಮೂಲಕ ದೋಸ್ತಿಗಳ ಬಾಂಧವ್ಯವನ್ನ ಗಟ್ಟಿಯಾಗಿ ಬೆಸೆದರು. ಈಗ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕುರಿತು ಮಾಹಿತಿ.
ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಉದ್ಘಾಟನೆ ಕಟ್ಟುವ ಮೂಲಕ ದೋಸ್ತಿಗಳ ಬೆಸಿಗೆ ಬೆಸೆದ ರೋಟರಿ ಕ್ಲಬ್ ಹಂಪಿ ಪಾರ್ಕ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ. ಈಗ ಫೋಟೋ ಕ್ಲಿಕ್ ಸುದ್ದಿ.